ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಬಿಬಿಎಂಪಿ ಹೋಗಿ ಈಗ ಗ್ರೇಟರ್ ಬೆಂಗಳೂರು ಜಾರಿಗೆ ಬಂದಿದೆ. ಬೃಹತ್ ಕಟ್ಟಡದ ಬೋರ್ಡ್ ಕೂಡ ಚೇಂಜ್ ಆಗಿದ್ದು, ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜನರ ಸಹಕಾರಕ್ಕೆ 5 ಪಾಲಿಕೆಗಳನ್ನಾಗಿ ನಾವು ಮಾಡಿದ್ದೀವಿ. ಕಚೇರಿಗಳು ಎಲ್ಲಿರಬೇಕು ಅಂತ ಸೂಚಿಸಿದ್ದು, ನವೆಂಬರ್ 1ರಂದು ಎಲ್ಲಾ ಕಡೆ ಹೊಸ ಕಚೇರಿಗೆ ಭೂಮಿ ಪೂಜೆ ನಡೆಯುತ್ತೆ. ಇನ್ನು ಜಿಬಿಎಗೆ ಸಿಎಂ ಅಧ್ಯಕ್ಷರಾಗಿರ್ತಾರೆ, ನಾನು ಉಪಾಧ್ಯಕ್ಷನಾಗಿರ್ತೀನಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಇಡಿಯಿಂದ ಬಂಧನಕ್ಕೆ ಒಳಗಾಗಿರುವ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಮನೆ ಮೇಲೆ ಮತ್ತೆ ಇಡಿ ದಾಳಿಯನ್ನು ನಡೆಸಿದೆ. 6 ಕಾರ್ಗಳನ್ನು ಸೀಸ್ ಮಾಡಿ ಖಾಸಗಿ ಬ್ಯಾಂಕ್ನಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಬಂಧನಕ್ಕೆ ಇಡಿ ಸಮರ್ಪಕ ಕಾರಣಗಳನ್ನು ನೀಡಿಲ್ಲ. ತಕ್ಷಣ ಪಪ್ಪಿಯನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ಹೈಕೋರ್ಟ್ಗೆ ಕೆಸಿ ವೀರೇಂದ್ರ ಪಪ್ಪಿಯವರ ಪತ್ನಿ ಆರ್ಡಿ ಚೈತ್ರ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ನಟಿ ರನ್ಯಾ ರಾವ್ಗೆ 102 ಕೋಟಿ ರೂಪಾಯಿ ದಂಡ ಪಾವತಿಸುವಂತೆ ಡಿಆರ್ಐ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದೆ. 127 ಕೆಜಿ ಚಿನ್ನವನ್ನ ಅಕ್ರಮ ಸಾಗಾಟ ಮಾಡಲಾಗಿದ್ದು ದೃಢಪಟ್ಟಿದೆ. ಇವತ್ತು ಜೈಲಿಗೆ ತೆರಳಿ ರನ್ಯಾ ಹಾಗೆ ತರುಣ್ ಕೊಂಡೂರು ಜೊತೆಗೆ ರಾಜು, ಸಾಹಿಲ್ ಜೈನ್ ಜೊತೆಗೆ ಭರತ್ ಜೈನ್ಗೂ ಕೂಡ ದಂಡ ಪಾವತಿಸುವಂತೆ ನೋಟಿಸ್ ನೀಡಲಾಗಿದೆ. ಇನ್ನು ದಂಡ ಪಾವತಿಯ ಜೊತೆಗೆ ಕ್ರಿಮಿನಲ್ ಕೇಸ್ ಕೂಡ ಮುಂದುವರಿಯುತ್ತೆ. ಪ್ರಯಾಣಿಕರ ಸಮೇತ ಟ್ರಾಫಿಕ್ ಪೊಲೀಸರು ಬಸ್ಸೊಂದನ್ನು ಸೀಸ್ ಮಾಡಿಬಿಟ್ರು. ಬೆಂಗಳೂರಿನ ಹೆಬ್ಬಾಳದ ಎಸ್ಟಿ ಮಾಲ್ ಬಳಿ ನಿನ್ನೆ ಘಟನೆ ನಡೆದಿದೆ. ಗೌರಿಬಿದನೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ ರಸ್ತೆಯಲ್ಲಿ ಸ್ಟಾಪ್ ನೀಡಿದ್ದಕ್ಕೆ ಸಂಜಯನಗರ ಸಂಚಾರ ಪೊಲೀಸರು ಪ್ರಯಾಣಿಕರ ಸಮೇತ ಬಸ್ ಅನ್ನು ಸೀಸ್ ಮಾಡಿದ್ರು. ಬಸ್ ಅನ್ನು ಸ್ಟೇಷನ್ಗೆ ಕೊಂಡೊಯ್ದು ಟ್ರಾಫಿಕ್ ಕಾನ್ಸ್ಟೇಬಲ್ ಕೊನೆಗೆ 500 ರೂಪಾಯಿ ದಂಡ ಕಟ್ಟಿಸಿಕೊಂಡು ಬಿಟ್ಟು ಕಳಿಸಿದ್ದಾರೆ. ಇವತ್ತು ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸಿದ ಹಿರಿಯ ನಟಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಅಂದರೆ ಹಿರಿಯ ನಟಿಯರು. ಸೊ ಅದರಲ್ಲಿ ನಟಿ ಜಯಮಾಲಾ ಇದ್ರು, ಮಾಳವಿಕಾ ಅವಿನಾಶ್ ಅವರಿದ್ರು, ಶ್ರುತಿ ಇದ್ರು, ಇವರೆಲ್ಲ ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನು ನಾಳೆ ಬೆಳಗ್ಗೆ ಸಿಎಂ ಭೇಟಿಯಾಗುವಂತ ನಟಿ ಭಾರತಿಯವರು ಜೊತೆಗೆ ಅವರ ಅಳಿಯ ಅನಿರುದ್ಧ್ ಅಭಿಮಾನ್ ಸ್ಟುಡಿಯೋದಲ್ಲಿ ಕನಿಷ್ಠ 10 ಗುಂಟೆ ಭೂಮಿಗಾಗಿ ಮನವಿಯನ್ನ ಮಾಡಲಿದ್ದಾರೆ ಅಂತ ತಿಳಿದು